ನೀವು ಮಲಗೋಕ್ಕಿಂತ ಮುಂಚೆ ಕ್ಯಾಸ್ಟರ್ ಆಯಿಲ್ ಹಳ್ಳೆ ಎಣ್ಣೆನ ಯೂಸ್ ಮಾಡಿ ಮಲಗಿದ್ರೆ ಏನೇನೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾವ ಗೊತ್ತಾ? ನಿಮ್ಮ ಮಂಡಿ ನೋವು ಆಗಿರ್ಬೋದು, ಬ್ಯಾಕ್ ಪೈನ್ ಆಗಿರ್ಬೋದು, ಅಥವಾ ನರಗಳ ದೌರ್ಬಲ್ಯ ಆಗಿರ್ಬೋದು, ಅಥವಾ ಸ್ವೆಲ್ಲಿಂಗ್ ಆಗಿರ್ಬೋದು, ಇನ್ನೂ ಸುಮಾರು ಬೆನಿಫಿಟ್ ಇದರಲ್ಲಿ ಸಿಗುತ್ತೆ ನಿಮಗೆ. ಸುಮಾರು ಜನ ಬರೀ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರ. ಈ ಹಳ್ಳೆಣ್ಣೆನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇಷ್ಟೆಲ್ಲ ಪೇನುಗಳು ಸಾಲ್ವ್ ಆಗ್ತವೆ. ಇದನ್ನ ಹೇಗೆ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡೋದು, ಎಷ್ಟು ಟೈಮ್ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಎಸ್ಪೆಷಲಿ ಯಾವ ಪೇನ್ಗೆಲ್ಲ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಕ್ಯಾಸ್ಟರ್ ಆಯಿಲ್, ಹಳ್ಳೆಣ್ಣೆ. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಟಾಪಿಕ್ ಬಂದಾಗ ನೋಡಿ, ಇಲ್ಲಿ ಮಲಗೋ ಮೊದಲು ಕ್ಯಾಸ್ಟರ್ ಆಯಿಲ್ ಬಳಸಿ, ನಂತರ ನೋಡಿ ಬದಲಾವಣೆ. ನೀವು ಮಲಗೋಕ್ಕಿಂತ ಮುಂಚೆ ಇದನ್ನ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ನಿಮಗೆ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇವತ್ತು ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ಮೊಣಕಾಲ್ ನೋವಾಗಿರ್ಬೋದು, ಅಥವಾ ಬೆನ್ನೋವಾಗಿರ್ಬೋದು, ದೇಹದಲ್ಲಿ ದುರ್ಬಲತೆ ಅಥವಾ ಸ್ವೆಲ್ಲಿಂಗು, ಊತ, ಇದಕ್ಕೆಲ್ಲ ನೋಡಿ ಮೆಡಿಸಿನ್ ತಗೊಂತಾರೆ, ಬಟ್ ಸೊಲ್ಯೂಷನ್ ಸಿಗ್ತಿಲ್ಲ. ನೋಡಿ, ಇಲ್ಲಿ ನ್ಯಾಚುರಲ್ ಸೊಲ್ಯೂಷನ್ ಆಲ್ರೆಡಿ ಇದೆ, ಕ್ಯಾಸ್ಟರ್ ಆಯಿಲ್. ಈ ವಿಡಿಯೋ ಕೊನೆವರೆಗೂ ನೋಡಬೇಕು, ಇಲ್ಲಾಂತ ಹೇಳಿದ್ರೆ ನಿಮ್ಗೆ ಸೊಲ್ಯೂಷನ್ ಅರ್ಥ ಆಗಲ್ಲ. ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಇದು ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೀವು ಕೊನೆವರೆಗೂ ಇದ್ದಾಗ. ನೋಡಿ, ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೀ ಪೇನು, ಮೊಣಕಾಲ್ ನೋವು ನೋಡಿ, ಇಲ್ಲಿ ರಾತ್ರಿ ಮಲಗೋಕ್ಕಿಂತ ಮೊದಲು ಕ್ಯಾಸ್ಟರ್ ಆಯಿಲ್ ಸ್ವಲ್ಪ ತೆಗೆದು ನೀ ಮೇಲೆ ಅಪ್ಲೈ ಮಾಡಬೇಕು. ಎಸ್ಪೆಷಲಿ ಈ ಹರಳೆ ಎಣ್ಣೆನ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ, ಆಯ್ತಾ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರು ನಡೆಯುತ್ತೆ. ಇಲ್ಲಾಂದ್ರೆ ನಿಮಗೆ ಬೆಚ್ಚಗೆ ಮಾಡೋಕ್ಕಾಗಿಲ್ಲ, ನಾರ್ಮಲ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೂ ಆಗುತ್ತೆ. ನಿಮಗೇನಾದ್ರು ಮಂಡಿ ನೋವು ಇತ್ತು ಅಂತ ಹೇಳಿದ್ರೆ, ನೀ ಪೇನ್ ಇತ್ತು ಅಂತ ಹೇಳಿದ್ರೆ, ಅದ್ರ ಮೇಲೆ ನೀವು ಒಂದು 4-5 ಡ್ರಾಪ್ಸ್ ಹಾಕ್ಬಿಟ್ಟು ನೀವು ಅದನ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡಿ ಮಲಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುತ್ತೆ. ಎಸ್ಪೆಷಲಿ ಕ್ಯಾಸ್ಟರ್ ಆಯಿಲ್ ನಿಮ್ಮ ಮಂಡಿಯಲ್ಲಿ ಬ್ಲಡ್ ಫ್ಲೋ ಏನ್ ಕಡಿಮೆ ಆಗಿದೆ ಅದು ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ಜಾಯಿಂಟ್ ಸ್ಟಿಫ್ನೆಸ್ ರಿಡ್ಯೂಸ್ ಆಗುತ್ತೆ. ಈ ಮಂಡಿ ಏನು ಒಂಥರ ಸ್ಟಿಫ್ ಆಗಿ ಹಿಡಿದಿರೋ ತರ ಎಲ್ಲ ಆಗಿದೆಯಲ್ಲ, ಅದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಹಳ್ಳೆ ಎಣ್ಣೆ ನೋಡಿ ಇಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತ ಇದರಲ್ಲಿ. ಮತ್ತೆ ರೆಗ್ಯುಲರ್ ಯೂಸ್ ಮಾಡಿದ್ರೆ ಪೇನ್ ಸ್ಲೋಲಿ ಕಡಿಮೆ ಆಗುತ್ತೆ. ಇದನ್ನ ನೀವು ಒಂದ್ ದಿವಸ 2 ದಿವಸ ಮಾಡಿ ಬಿಡಬಾರ್ದು. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಪೇನ್ ಸ್ಲೋಗೆ ಕಡಿಮೆ ಆಗ್ತಾ ಬರುತ್ತೆ. ಎಸ್ಪೆಷಲಿ ಹಳ್ಳೆ ಎಣ್ಣೆ ನೀ ಪೇನ್ ಯಾರ್ಯಾರಿಗಿದೆಯೋ, ಮಂಡಿ ನೋವು ಯಾರ್ಯಾರಿಗಿದೆಯೋ ಅವರು ಇದನ್ನ ಟ್ರೈ ಮಾಡಬಹುದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಪೇನ್. ಇನ್ನು ಈ ಬ್ಯಾಕ್ ಪೇನ್ಗೆ ಯಾವ ರೀತಿ ನೀವು ಈ ಹಳ್ಳೆ ಎಣ್ಣೆನ, ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡಬೇಕು ನೋಡಿ, ಇಲ್ಲಿ ಕ್ಯಾಸ್ಟರ್ ಆಯಿಲ್ನ ಲೋವರ್ ಬ್ಯಾಕ್ ಮೇಲೆ ಅಪ್ಲೈ ಮಾಡಿ. ಎಸ್ಪೆಷಲಿ ಈ ಲೋವರ್ ಬ್ಯಾಕ್ ಅನ್ನೋದು ಏನಿದೆ, ಇಲ್ಲಿ ಸಿಕ್ಕಾಪಟ್ಟೆ ಜನಗಳಿಗೆ ಪೇನ್ ಜಾಸ್ತಿ ಬರುತ್ತೆ. ಅದು ಕೂತ್ಕೊಂಡು ಕೆಲಸ ಮಾಡೋರಿಗೆ ಅಥವಾ ಸಿಕ್ಕಾಪಟ್ಟೆ ನಿಂತ್ಕೊಂಡಿರೋರಿಗೆ, ಇಂಥವ್ರಿಗೆಲ್ಲ ಈ ಬ್ಯಾಕ್ ಪೇನು ಏನಂತಾರೆ ರೆಗ್ಯುಲರ್ ಆಗಿ ಕಾಡ್ತಾನೆ ಇರುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಡೈಲಿ 5-10 ನಿಮಿಷ ಇದನ್ನ ಅಪ್ಲೈ ಮಾಡಿ ನೀವು ಮಸಾಜ್ ಮಾಡಬೇಕು. ಎಸ್ಪೆಷಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಬೆನಿಫಿಟ್ ನೋಡಿ. ಇಲ್ಲಿ ಮಸಲ್ಲು ರಿಲ್ಯಾಕ್ಸ್ ಆಗುತ್ತೆ ಇದರಿಂದ. ಈ ಬ್ಯಾಕ್ ಪೇನ್ ಇರೋರು ಈ ಕ್ಯಾಸ್ಟರ್ ಆಯಿಲ್ನ ತಗೊಂಡು ಒಂದು 4-5 ಏನಂತಾರೆ ಡ್ರಾಪ್ಸ್ ಹಾಕ್ತಿರೋ, ಅಥವಾ ಒಂದು ಕೆಲವರಿಗೆ 8-10 ಡ್ರಾಪ್ಸ್ಗಳು ಬೇಕಾಗುತ್ತೆ. ಇದನ್ನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು. ಇದು ಮಾಡೋದ್ರಿಂದ ಮಸಲ್ಲು ರಿಲ್ಯಾಕ್ಸ್ ಆಗುತ್ತೆ, ಅದ್ರ ಜೊತೆಗೆ ಟೈಟ್ನೆಸ್ಸು ಕಡಿಮೆ ಆಗುತ್ತೆ. ಎಸ್ಪೆಷಲಿ ಮಸಲ್ಲು ಯಾರು ಟೈಟ್ ಆಗಿದೆ ಅವ್ರಿಗೆ ರಿಲ್ಯಾಕ್ಸ್ ಆಗಬೇಕು, ಬ್ಯಾಕ್ ಪೈನ್ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿದ್ರೆ ಈ ಕ್ಯಾಸ್ಟರ್ ಆಯಿಲ್ನ ನೀವು ಇದನ್ನ 5-10 ನಿಮಿಷ ಅಪ್ಲೈ ಮಾಡಿ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಆಫೀಸ್ ಕೆಲಸ ಮಾಡೋರಿಗೆ ಇದು ಮಸ್ಟ್. ಎಸ್ಪೆಷಲಿ ಕೂತ್ಕೊಂಡೇ ಕೆಲಸ ಮಾಡೋರಿಗೆ ಇದು ಏನಂತಾರೆ ಕ್ಯಾಸ್ಟರ್ ಆಯಿಲ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಯೂಸ್ ಆಗುತ್ತೆ ಹಳ್ಳೆ ಎಣ್ಣೆನ. ಸೊ ಇದು ಬ್ಯಾಕ್ ಪೇನ್ಗಾಗಿತ್ತು. ಇನ್ನು ನರ್ವ್ ವೀಕ್ನೆಸ್ಸು, ನರಗಳ ದೌರ್ಬಲ್ಯ, ಇದು ಸಿಕ್ಕಾಪಟ್ಟೆ ಜನಗಳಿಗೆ ಏನಂತಾರೆ ಇದು ಕಾಡ್ತಾ ಇದೆ. ಇದು ಈ ವೀಕ್ನೆಸ್ ನ ಹೋಗ್ಸೋದಕ್ಕೆ ಏನೇನೆಲ್ಲ ಟ್ರೈ ಮಾಡ್ತಾರೆ, ಬಟ್ ಈ ಹಳ್ಳೆ ಎಣ್ಣೆನೆ ನಿಮ್ಮ ವೀಕ್ನೆಸ್ಗೆ ಒಂಥರ ರಾಮಬಾಣ ಅಂತ ಹೇಳಿದ್ರೆ ನಂಬ್ತೀರಾ ನೀವು? ನೋಡಿ, ಇಲ್ಲಿ ನರಗಳ ದುರ್ಬಲತೆ, ವೀಕ್ನೆಸ್, ಇದಕ್ಕೆ ಯಾವ ರೀತಿ ನೀವು ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡಬೇಕು ಈ ಹಳ್ಳೆ ಎಣ್ಣೆನ ನೋಡಿ. ಇಲ್ಲಿ ಕ್ಯಾಸ್ಟರ್ ಆಯಿಲ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನರ್ವ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಎಲ್ಲೆಲ್ಲೆಲ್ಲ ವೀಕ್ನೆಸ್ ಕಾಡ್ತಿದೆಯೋ ಬಾಡಿಲಿ, ಅಲ್ಲಿ ನೀವು ಈ ಕ್ಯಾಸ್ಟರ್ ಆಯಿಲ್ನ ಅಪ್ಲೈ ಮಾಡಬಹುದು. ಎಸ್ಪೆಷಲಿ ಇದು ನಿಮ್ಮ ಏನಂತಾರೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್. ಅದ್ರ ಜೊತೆಗೆ ನಿಮ್ಮ ನರಗಳನ್ನ ಸ್ಟ್ರೆಂತ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಯುಗಾದಿ ಹಬ್ಬಗಳೆಲ್ಲ ನೋಡ್ಬೋದು ನೀವು, ಹಳ್ಳೆ ಎಣ್ಣೆನ ಮೈ ತುಂಬಾ ಅಪ್ಲೈ ಮಾಡ್ತಾರೆ. ಅದು ಅವ್ರ ಬಾಡಿಗಳು ಏನಂತಾರೆ ಸ್ಟ್ರಾಂಗ್ ಮಾಡೋದಕ್ಕೆ ಯೂಸ್ ಆಗ್ತಿತ್ತು. ಎಸ್ಪೆಷಲಿ ಹಿಂದಿನ ಕಾಲದಲ್ಲೆಲ್ಲ ಏನಂತಾರೆ
ಈ ಬಾಡಿ ಬಿಲ್ಡರ್ಸ್ ಆಗಿರ್ಬೋದು ಅಥವಾ ಈ ಕುಸ್ತಿಲ್ ಮಾಡೋರಾಗಿರ್ಬೋದು, ಅದನ್ನೆಲ್ಲ ರೆಗ್ಯುಲರ್ ಆಗಿ ವಾರಕ್ಕೆ ಒಂದ್ಸಲಿ ಆದ್ರೂ ಮಸಾಜ್ ಮಾಡ್ಕೊಳ್ಳೋರು. ಇದರಿಂದ ಅವ್ರ ನರಗಳು ಸ್ಟ್ರೆಂತ್ ಆಗೋದು, ಅವ್ರ ಬಾಡಿನೂ ಗಟ್ಟಿ ಮುಟ್ಟಾಗಿರೋದು. ನೀವು ಇದನ್ನ ಟ್ರೈ ಮಾಡಬೇಕು ನೋಡಿ. ಇಲ್ಲಿ ರೆಗ್ಯುಲರ್ ಮಸಾಜ್ ಮಾಡಿದ್ರೆ ಬಾಡಿ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ಹಳ್ಳೆ ಎಣ್ಣೆನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಷಿಯಲ್ ಇದೆ. ಬರೀ ನೀವು ಒಬ್ಬರೇ ನೋಡಿದ್ರೆ ಸಾಲದು, ಸುಮಾರು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಪಾಪ ಅವ್ರಿಗೂ ಮಂಡಿ ನೋವು, ಬ್ಯಾಕ್ ಪೈನು, ವೀಕ್ನೆಸ್ ಇರೋರಿಗೆಲ್ಲ ಹೆಲ್ಪ್ಫುಲ್ ಆಗ್ಬೋದು. ಆಮೇಲೆ ಸ್ವೆಲ್ಲಿಂಗು, ಈ ಊತ ಬಂದ್ಬಿಟ್ಟು ಎಸ್ಪೆಷಲಿ 30+ ಆದವ್ರಿಗೆಲ್ಲ ಇದೊಂಥರ ಅವಾಗವಾಗ ಕಾಡ್ತಾನೆ ಇರುತ್ತೆ. ಇದನ್ನ ಯಾವ ರೀತಿ ನೀವು ಹಳ್ಳೆ ಎಣ್ಣೆಯಲ್ಲಿ ನೀವು ಬಗೆಹರಿಸ್ಕೋಬೋದು ಅಂತ ಹೇಳಿದ್ರೆ, ಯಾವ ಪಾರ್ಟ್ನಲ್ಲಿ ಸ್ವೆಲ್ಲಿಂಗ್ ಇದ್ರೆ ಅಲ್ಲಿ ಕ್ಯಾಸ್ಟರ್ ಆಯಿಲ್ನ ಅಪ್ಲೈ ಮಾಡಬೇಕು. ಎಸ್ಪೆಷಲಿ ನಿಮಗೆ ಯಾವ ಪಾರ್ಟಲ್ಲಿ ಸ್ವೆಲ್ಲಿಂಗ್ ಇರುತ್ತೋ ಅಲ್ಲಿ ನೀವು ಕ್ಯಾಸ್ಟರ್ ಆಯಿಲ್ನ ಅಪ್ಲೈ ಮಾಡ್ಬೋದು. ಇದರಿಂದ ನೋಡಿ, ಇಲ್ಲಿ ಇದು ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡುತ್ತೆ. ಎಸ್ಪೆಷಲಿ ಆ ಸ್ವೆಲ್ಲಿಂಗ್, ಆ ಊತ ಅನ್ನೋದೇನಿದೆ ಇದು ಕಡಿಮೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಮಾಡುತ್ತೆ. ಎಸ್ಪೆಷಲಿ ಕ್ಯಾಸ್ಟರ್ ಆಯಿಲು ನೋಡಿ, ಇಲ್ಲಿ ಸ್ವೆಲ್ಲಿಂಗು ಕ್ರಮೇಣ ಕಡಿಮೆ ಆಗುತ್ತೆ. ಇದನ್ನ ನೀವು ಅಟ್ಲೀಸ್ಟ್ ಒಂದು 4 to 7 days ಯೂಸ್ ಮಾಡಿದಾಗ ಸ್ವೆಲ್ಲಿಂಗ್ ಹತ್ರ ನಿಮ್ಮ ಏನಂತಾರೆ ಸ್ವೆಲ್ಲಿಂಗು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಜಾಸ್ತಿ ನೀವು ಈ ಮೆಡಿಸಿನ್ಸು ಮತ್ತೆ ಬೇರೆ ಬೇರೆ ಇದಕ್ಕೆಲ್ಲ ಡಿಪೆಂಡ್ ಆಗೋಬಹುದು. ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂತ ಹಳ್ಳೆಣ್ಣೆನ ಯೂಸ್ ಮಾಡಿದ್ರೆ ನೀವು ಈ ಸ್ವೆಲ್ಲಿಂಗು ಅಥವಾ ಈ ಊತ ಅಂತ ಏನ್ ಕರಿತೀವಿ ಇದು ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ನೀವು ಯೂಸ್ ಮಾಡ್ಕೋಬಹುದು ಕ್ಯಾಸ್ಟರ್ ಆಯಿಲ್. ಇನ್ನು 5ನೇ ಪಾಯಿಂಟ್ ಬಂದ್ಬಿಟ್ಟು ಸ್ಟಮಕ್ ಇಶ್ಯೂ. ಈ ಸ್ಟಮಕ್ ಇಶ್ಯೂ ಯಾವ ಥರ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಒಂಥರ ಹೊಟ್ಟೆ ಬ್ಲೋಟಿಂಗ್ ಆಗಿರ್ಬೋದು, ಮನೆಯಲ್ಲೇ ಮದ್ದಿಡ್ಕೊಂಡು ನಾವು ಏನೇನೋ ಹುಡುಕ್ತಾ ಇರ್ತೀವಿ. ಕ್ಯಾಸ್ಟರ್ ಆಯಿಲ್ ಎಸ್ಪೆಷಲಿ ಹಳ್ಳೆ ಎಣ್ಣೆ ಯಾವ ಮಟ್ಟಿಗೆಲ್ಲ ನಮ್ಮ ಹೊಟ್ಟೆಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೊಟ್ಟೆ ಸಮಸ್ಯೆ ಇದ್ರೆ 1 ಟೀ ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಪ್ಲಸ್ ವಾಮ್ ವಾಟರ್ಗೆ 1 ಟೀ ಸ್ಪೂನ್ ಅಷ್ಟು ಹಳ್ಳೆ ಎಣ್ಣೆನ ಮಿಕ್ಸ್ ಮಾಡಿ ವೀಕ್ಲಿ 2 times ಯೂಸ್ ಮಾಡಿದ್ರೆ ಆಯ್ತಾ, ಅದನ್ನ ಕುಡ್ದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ವೀಕ್ಲಿ 2 times ಅಷ್ಟೇ, ಡೈಲಿ ಕುಡಿಯೋದಲ್ಲ. ಇದು ವಾರಕ್ಕೆ 2 ಸಲ 1 ಟೀ ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ ಹಾಕಿ ವಾಮ್ ವಾಟರ್ಗೆ ಅದನ್ನ ಕುಡಿಯೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ರಿಡ್ಯೂಸ್ ಆಗುತ್ತೆ. ಎಸ್ಪೆಷಲಿ ಆ ಕಾನ್ಸ್ಟಿಪೇಷನ್ ಅನ್ನೋದು ಏನಿದೆ ಪ್ರಾಬ್ಲಮ್ಮು, ಅದು ನಿಮಗೆ ರಿಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ನಿಮಗೆ ಗಟ್ಟು ಕ್ಲೀನ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಈ ಕ್ಯಾಸ್ಟರ್ ಆಯಿಲ್. ಹಳ್ಳೆಣ್ಣೆಯಿಂದ ಇಷ್ಟೆಲ್ಲ ನಿಮಗೆ ಬೆನಿಫಿಷಿಯಲ್ ಇದೆ ನೋಡಿ. ಇಲ್ಲಿ ಈ ಟಿಪ್ಸ್ ಫಾಲೋ ಮಾಡಿದ್ರೆ 7 ದಿನ ಆಯ್ತಾ, ನಿಮ್ಗೆ ಅದು ಏನೇನೆಲ್ಲ ಚೇಂಜಸ್ ಅನ್ನೋದು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋಯಿಂದ, ಅದೆಲ್ಲ ನಿಮಗೆ ಸಿಗುತ್ತೆ. ಎಸ್ಪೆಷಲಿ ಏನೇನೆಲ್ಲ ತಿಳ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಪೈನ್ ಆಗಿರ್ಬೋದು, ನೀ ಪೈನ್ ಆಗಿರ್ಬೋದು, ಅಥವಾ ನರಗಳ ದೌರ್ಬಲ್ಯ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು, ಮತ್ತು ಸ್ಟಮಕ್ ಇಶ್ಯೂ ಆಗಿರ್ಬೋದು, ಇಷ್ಟೆಲ್ಲ ನಿಮಗೆ ಒಂದೇ ಒಂದು ಆಯಿತಾ ಎಣ್ಣೆಯಿಂದ, ಈ ಕ್ಯಾಸ್ಟರ್ ಆಯಿಲಿಂದ ನಿಮಗೆ ಇಂಪ್ರೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದನ್ನು ನೀವು ಯೂಸ್ ಮಾಡಿ ನೋಡಿ. ಎಸ್ಪೆಷಲಿ ಮಲಗೋಕ್ಕಿಂತ ಮುಂಚೆ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು. ಇಫ್ ಇನ್ ಕೇಸ್ ರಾತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನದ ಟೈಮು ಅಥವಾ ಬೆಳಿಗ್ಗೆ ಟೈಮು ಯೂಸ್ ಮಾಡಿ ಒಂದು 2-3 hours ಬಿಟ್ಟು ನೋಡಿ, ನಿಮಗೆ ಆ ಡಿಫ್ರೆನ್ಸು ಗೊತ್ತಾಗುತ್ತೆ ಆಯಿತಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಕಂಪ್ಲೀಟ್ ಹಳ್ಳೆ ಎಣ್ಣೆ ಬೆನಿಫಿಷಿಯಲ್ ಆಗಿರ್ಬೋದು, ಇದರಿಂದ ಏನೇನೆಲ್ಲ ನಮ್ಮ ಬಾಡಿಗೆ ಏನಂತಾರೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ನೀವೇನಾದರೂ ಆಯಿತಾ ಇಷ್ಟೆಲ್ಲ ಯೂಸ್ ಮಾಡಿದ್ದೀವಿ, ನಿಮ್ಮ ದೇಹ ದಪ್ಪ ಇದೆ, ಆರೋಗ್ಯ ಕರೆಕ್ಟ್ ಆಗಿಲ್ಲ, ಅನ್ಹೆಲ್ದಿ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ತೂಕನ ಕರಗಿಸ್ಬೇಕು ಅಂತ ನಿಮ್ಮ ಬಾಡಿ ಸಿಗ್ನಲ್ ಕೊಡ್ತಾ ಇದೆ. ನೀವೇನಾದ್ರು ಸ್ಟ್ರಿಕ್ಟ್ ಆಗಿ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ, ನಿಮ್ಗೆ ಯಾರು ಪ್ರಾಪರ್ ಗೈಡೆನ್ಸ್ ಬೇಕು, ನಾನು ಸಣ್ಣ ಆಗಬೇಕು 8 ವಾರದಲ್ಲಿ ಅಟ್ಲೀಸ್ಟ್ ಒಂದು 8-10 kg ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ ಕೋಚ್ ಮಾಡ್ತೀನಿ. ಅದ್ರ ಪ್ರಾಪರ್ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ. ನೀವು ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದಾಗ ನನ್ನ ಕ್ಲೈಂಟ್ಸ್ಗಳ ಥರ ನೀವು 8-10 kg ವೆಯ್ಟ್ ಲಾಸ್ ಮಾಡ್ಬೋದು. ಇದೇ ರೀತಿ ನಿಮಗೆ ಹೆಲ್ದಿ ರಿಲೇಟೆಡ್ ವಿಡಿಯೋಸ್ಗಳು ಮತ್ತು ಹೆಲ್ತ್ ಟಿಪ್ಸ್ಗಳು, ಡಿಸಿಪ್ಲಿನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.